ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಭಿ ಕ್ಲಿಪ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ನೀವೇನಾದರೂ ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಟೆಲಿಗ್ರಾಮ್ ಚಾನಲ್ನು ಜಾಯ್ನ್ ಆಗಿ. ನಾನು ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕು ಸಹ ಕೊಟ್ಟಿದ್ದೇನೆ. ಆ್ಯಂಡ್ ಪ್ರೀವಿಯಸ್ನ ಕ್ಲಾಸಸ್ಗಳಲ್ಲಿ ನಾವು ರಿವಿಷನ್ 1, 2 ಆ್ಯಂಡ್ 3 ಅನ್ನು ಡಿಸ್ಕಸ್ ಮಾಡಿದ್ದೇವೆ. ಆ್ಯಂಡ್ ದಿಸ್ ಕ್ಲಾಸ್ನಲ್ಲಿ ರಿವಿಷನ್ 4 ಟಾಪಿಕ್ನ ಡಿಸ್ಕಸ್ ಮಾಡೋಣ. ಹಾಗೆ ಇಂಪಾರ್ಟೆಂಟ್ ಸ್ಲೈಡ್ಸ್ಗಳನ್ನು ಏನೆಂಬುದನ್ನು ನೋಡೋಣ. ಬನ್ನಿ ಫ್ರೆಂಡ್ಸ್, ರಿವಿಷನ್ 4ನ ವಿಡಿಯೋ ಸ್ಟಾರ್ಟ್ ಮಾಡೋಣ. ದಿಸ್ ಒನ್ ಈಸ್ ಸೋಪು. ಆ್ಯಂಡ್ ಹಿಯರ್ ಇದು ಐಡೆಂಟಿಫಿಕೇಷನ್ ಹೇಗೆ ಮಾಡ್ಬೋದು ಅಂದರೆ, ಇದರ ಎಡ್ಜಸ್ಗಳು ಹೀಗೆ ಏನು ಕಟ್ ಆಗಿರುವಂತೆ ಕಾಣೋದಿಲ್ಲ, ಬದಲಿಗೆ ಫುಲ್ ಸ್ಮೂತ್ ಎಡ್ಜಸ್ ಇರುತ್ತವೆ. ಹಾಗೆ ಇದು ಹೀಗೆ ಉದ್ದವಾಗಿರುತ್ತವೆ. ಆ್ಯಂಡ್ ಮಿಡಲ್ ಪೋರ್ಷನ್ ಸ್ವಲ್ಪ ಬಲ್ಜೌಟ್ ಆಗಿರುತ್ತದೆ. ದಿಸ್ ಒನ್ ಈಸ್ ಚಕ್ರಮಗ್ಗು, ಸ್ಟಾರ್ ಅನಾಯ್ಸ್. ಚಕ್ರಮಗ್ಗು ಏಕೆ ಅನ್ನುತ್ತಾರೆ ಅಂದರೆ, ಹೀಗೆ ಚಕ್ರದ ಹಾಗೆ ಸ್ಟಾರ್ಗಳಂತೆ ಹೀಗೆ ಕಾಣುತ್ತವೆ. ಹಾಗೆ ಸ್ಟಾರ್ ಅನಾಯ್ಸ್, ಚಕ್ರಮಗ್ಗು ಸರ್ಕಲ್ನಲ್ಲಿ ಇರುತ್ತಲ್ಲ. ದಿಸ್ ಒನ್ ಈಸ್ ಜಾಜಿಕಾಯಿ. ದಿಸ್ ಒನ್ ಈಸ್ ಬ್ಲ್ಯಾಕ್ ಕಾರ್ಡಮಮ್, ಏಲಕ್ಕಿ. ಇದು ನೋಡಲಿಕ್ಕೆ ದಪ್ಪವಾಗಿರುತ್ತದೆ. ಆ್ಯಂಡ್ ದಿಸ್ ಒನ್ ಈಸ್ ಏಲಕ್ಕಿ, ಸೊ ಬ್ಲ್ಯಾಕ್ ಕಲರ್ನಲ್ಲಿ ದಪ್ಪವಾಗಿರುತ್ತದೆ. ದೀಸ್ ಆರ್ ಅಜ್ವನ್. ಅಜ್ವನ್ ಹೇಗೆ ಸೋಪಿನ ಜೊತೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಅಂದರೆ, ಸೋಪು ಉದ್ದವಾಗಿರುತ್ತದೆ ಆ್ಯಂಡ್ ಬಲ್ಜೌಟ್ ಆಗಿರುತ್ತದೆ, ಬಟ್ ಅಜ್ವನ್ ಹಾಗಿಲ್ಲ. ಇದು ಹೀಗೆ ಉದ್ದವಾಗಿರೋದಿಲ್ಲ, ಸಣ್ಣವಾಗಿರುತ್ತೆ, ಬದಲಿಗೆ ಬಹಳ ದಪ್ಪದಲ್ಲಿರುತ್ತದೆ. ಆ್ಯಂಡ್ ಹಿಯರ್ ಅದು ಫುಲ್ ಲೈಟ್ ಕಲರ್ ಇರ್ತದೆ, ಇದು ಸ್ವಲ್ಪ ಮಿಡಲ್ನಲ್ಲಿ ಬ್ಲ್ಯಾಕ್ ಕಲರ್ ಪ್ಯಾಚಸ್ನು ಬರಬಹುದು. ಆ್ಯಂಡ್ ಕಾಣುತ್ತದೆ, ಇದು ಉದ್ದವಾಗಿರೋದಿಲ್ಲ. ದಿಸ್ ಒನ್ ಈಸ್ ಅಜ್ವನ. ದೀಸ್ ಆಲ್ ಆರ್ ಹಾರ್ಸ್ ಗ್ರಾಮ್, ಹುರುಳಿ ಕಾಳುಗಳು. ದಿಸ್ ಒನ್ ಹುರುಳಿ ಕಾಳುಗಳು. ಆ್ಯಂಡ್ ದಿಸ್ ಒನ್ ಈಸ್ ಮಾತ್ ಬೀನ್ಸ್, ಮಡಿಕೆ ಕಾಳು. ಆ್ಯಂಡ್ ಮಡಿಕೆ ಕಾಳಿನ ಗಿಡ, ಕೌಪಿ, ಅಲಸಂದಿ ಗಿಡ. ಆ್ಯಂಡ್ ದಿಸ್ ಒನ್ ಈಸ್ ನಟ್ಮೆಗ್, ಜಾಜಿಕಾಯಿ. ಆ್ಯಂಡ್ ದಿಸ್ ಒನ್ ಮಸಾಲ ಪರ್ಪಸ್ ಯೂಸ್ ಮಾಡ್ತಾರೆ, ಜಾಜಿಕಾಯಿ. ಆ್ಯಂಡ್ ದಿಸ್ ಒನ್ ಬ್ಲ್ಯಾಕ್ ಗ್ರಾಮ್ ಸೀಡ್ಸ್, ಊದಲು, ಉರ್ದು ಬೀನ್, ಉದ್ದು ಎನ್ನುತ್ತಾರೆ. ದಿಸ್ ಒನ್ ಈಸ್ ಫಾರ್ ಡಬ್ ಪರ್ಪಸ್ ಯೂಸ್ ಮಾಡುತ್ತಾರೆ. ಫುಲ್ ಬ್ಲ್ಯಾಕ್ ಕಲರ್ಡ್ ಇರುತ್ತೆ. ಇಲ್ಲಿ ಮಿಡಲ್ ಮೈಕ್ರೋಪೈಲರ್ ಓಪನಿಂಗ್ ಈಸ್ ವೈಟ್ ಕಲರ್ ಇರುತ್ತೆ. ದಿಸ್ ಒನ್ ರೆಡ್ ಗ್ರಾಮ್ ಪ್ಲಾಂಟ್, ರೆಡ್ ಗ್ರಾಮ್ ಪಾಡ್ಗಳು ಇವು, ತೊಗರಿ. ದಿಸ್ ಒನ್ ಈಸ್ ಕಾಫಿ ಟ್ರೀ. ದೀಸ್ ಆಲ್ ಆರ್ ಕಾಫಿ ಫ್ರೂಟ್ಸ್. ಆ್ಯಂಡ್ ದಿಸ್ ಒನ್ ಈಸ್ ಲಾಂಗ್ ಪೆಪ್ಪರ್, ಹೆಬ್ಬಳ್ಳಿ. ದಿಸ್ ಒನ್ ಈಸ್ ಕೊಕೋವಾ. ದಿಸ್ ಒನ್ ಈಸ್ ಆಯಿಲ್ ಪಾಮ್ ಫ್ರೂಟ್, ಹಾಗೂ ಆಯಿಲ್ ಪಾಮ್ ತೆಗೆಯಲು. ಆ್ಯಂಡ್ ದಿಸ್ ಒನ್ ಈಸ್ ಪಾಲಿಮ್ರ ಟ್ರೀ. ದಿಸ್ ಒನ್ ಈಸ್ ಟರ್ಮರಿಕ್, ಅರಿಶಿನ ಗಿಡ. ಇದರಲ್ಲಿ ರೈಸಮ್ನಿಂದ ಇದನ್ನು ಗ್ರೋ ಮಾಡುತ್ತಾರೆ. ಹಾಗೆ ಇದು ಬೇರ್ ಪೋರ್ಷನ್ನಲ್ಲಿ ನೋಡಬಹುದು. ದಿಸ್ ಒನ್ ಈಸ್ ಅರಿಶಿನ. ದೀಸ್ ಆಲ್ ಆರ್ ಸೋಯಾಬೀನ್ ಸೀಡ್ಸ್. ಸೋಯಾಬೀನ್ ಸೀಡ್ಸ್ಗಳು ಸರ್ಕಲ್ ಶೇಪ್ನಲ್ಲಿ ಇರುತ್ತವೆ. ಇಲ್ಲಿ ಸ್ವಲ್ಪ ಬ್ಲ್ಯಾಕ್ ಪ್ಯಾಚ್ ಇರುತ್ತೆ. ಆ್ಯಂಡ್ ಸೋಯಾಬೀನ್ ಸೀಡ್ಸ್. ದಿಸ್ ಒನ್ ಈಸ್ ಸ್ಯಾಫ್ಲವರ್, ಕುಸುಬೆ. ಇದರ ಪ್ಲ್ಯಾಂಟ್ ಬಂದ್ಬಿಟ್ಟು ಸ್ಪೈನಿ ಆ್ಯಂಡ್ ನಾನ್ ಸ್ಪೈನಿ ಇರುತ್ತವೆ. ಹೀಗೆ ಇದರ ಸೀಡ್ಸ್ಗಳು ವೈಟ್ ಕಲರ್ನಲ್ಲಿ ಇರುತ್ತವೆ, ನೋಡಿ ಫ್ರೆಂಡ್ಸ್ ಇಲ್ಲಿ. ದೀಸ್ ಆಲ್ ಆರ್ ಸ್ಯಾಫ್ಲವರ್ ಸೀಡ್ಸ್. ಆ್ಯಂಡ್ ದಿಸ್ ಒನ್ ಈಸ್ ಸನ್ಫ್ಲವರ್ ಸೀಡ್ಸ್. ಸನ್ಫ್ಲವರ್ ಸೀಡ್ಸ್ ನೋಡಲಿಕ್ಕೆ ಸೇಮ್ ಕಾಣ್ಬೋದು, ಬಟ್ ಕಲರ್ನಲ್ಲಿ ಡಿಫ್ರೆನ್ಸ್. ದಿಸ್ ಒನ್ ಈಸ್ ಬ್ಲ್ಯಾಕ್ ಕಲರ್ ಆ್ಯಂಡ್ ಸ್ಯಾಫ್ಲವರ್ ಇದ್ದರೆ ವೈಟ್ ಕಲರ್ನಲ್ಲಿ ಕಾಣ್ತವೆ. ದೀಸ್ ಆಲ್ ಆರ್ ಬ್ಲ್ಯಾಕ್ ಕಲರ್ ಸನ್ಫ್ಲವರ್ ಸೀಡ್ಸ್. ದಿಸ್ ಒನ್ ಈಸ್ ಗ್ರೌಂಡ್ನಟ್ ಪ್ಲಾಂಟ್. ದೀಸ್ ಆರ್ ಅಗಸೆ, ಲಿನ್ಸೀಡ್. ಲಿನ್ಸೀಡ್ ಬಂದ್ಬಿಟ್ಟು ಹೀಗೆ ಮುಂದೆ ಬಂದಿರುತ್ತವೆ, ಲಿನ್ಸೀಡ್, ಅಗಸೆ. ಆ್ಯಂಡ್ ದಿಸ್ ಒನ್ ಈಸ್ ಕ್ಯಾಸ್ಟರ್ ಸೀಡ್ಸ್. ಆ್ಯಂಡ್ ದಿಸ್ ಈಸ್ ದ ಮೇನ್ ಇಂಪಾರ್ಟೆಂಟ್. ದಿಸ್ might also ask in exam. And this one is pearl millet plant, means ಸಜ್ಜೆ ಗಿಡ. ಆ್ಯಂಡ್
ಇದು ಸಜ್ಜೆ ತೆನೆಯನ್ನು ಸ್ವಲ್ಪ ಡಿಸೀಸ್ ಅಟ್ಯಾಕ್ ಆಗಿದೆ, ಹೇರಿಗೆ ಆಗಿರೋದಿಲ್ಲ ಇಲ್ಲಿ, ಅದಕ್ಕೆ ಇದನ್ನು ಡೌನಿ ಮಿಲ್ಡ್ಯೂ ಇನ್ ಪರ್ಲ್ ಮಿಲೆಟ್, ಬಾಜ್ರಾ ಸಜ್ಜೆಯ ಡೌನಿ ಮಿಲ್ಡ್ಯೂ ಅನ್ನು ಕರೆಯುತ್ತಾರೆ. ಇದನ್ನು ಕೇಳಬಹುದು ಎಕ್ಸಾಮ್ನಲ್ಲಿ, ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಇದನ್ನು ಕೇಳುತ್ತಾರೆ, ಹೀಗೆ ಬ್ಲ್ಯಾಕ್ ಸ್ಪಾಟ್ಸ್ ಬಂದರೆ ಅದಕ್ಕೆ ಇದು ಸಿಟ್ರಸ್ ಅಂದರೆ ಲೆಮನ್, ಹೀಗೆ ಬ್ಲ್ಯಾಕ್ ಸ್ಪಾಟ್ಸ್ಗಳು ಬಂದರೆ ಅದಕ್ಕೆ ಕಜ್ಜಿ ರೋಗ ಅಥವಾ ಸಿಟ್ರಸ್ ಕ್ಯಾನ್ಕರ್ ಎಂದು ಕರೆಯುತ್ತಾರೆ. ಇದನ್ನು ಇಂಪಾರ್ಟೆಂಟ್, ಇದನ್ನು ಕೇಳಬಹುದು ಎಕ್ಸಾಮ್ಗೆ, ಸಿಟ್ರಸ್ ಕ್ಯಾನ್ಕರ್, ಕಜ್ಜಿ ರೋಗ. ಆ್ಯಂಡ್ ದಿಸ್ ಒನ್ ಈಸ್ ಎರ್ಗಾಟ್ ಡಿಸೀಸ್, ಕಾಡಿಗೆ ರೋಗ, ಅಂದರೆ ಇದು ಬ್ಲ್ಯಾಕ್ ಕಲರ್ನಲ್ಲಿ ಎಡ್ಜಸ್ಗೆ ಕಾಣುತ್ತದೆ, ಎರ್ಗಾಟ್ ಡಿಸೀಸ್. ದಿಸ್ ಒನ್ ಈಸ್ ಪಪಾಯ ರಿಂಗ್ ಸ್ಪಾಟ್ಸ್, ಪಪಾಯ ಫ್ರೂಟ್ಗೆ ರಿಂಗ್ ಸ್ಪಾಟ್, ಉಗುರು ಚುಕ್ಕೆ ಮಂಜು ರೋಗ ಅಂತಾರೆ. ಆ್ಯಂಡ್ ಇದು ಹೇಗೆ ಐಡೆಂಟಿಫಿಕೇಶನ್ ಮಾಡ್ಬೋದು ಅಂದರೆ ಹೀಗೆ ರಿಂಗ್ ಕಲರ್ನಲ್ಲಿ ರಿಂಗ್ ಶೇಪ್ನಲ್ಲಿ ಕಾಣುತ್ತದೆ. ದಿಸ್ ಒನ್ ಈಸ್ ಪಪಾಯ ರಿಂಗ್ ಸ್ಪಾಟ್ಸ್, ಅದಕ್ಕೆ ರಿಂಗ್ ಸ್ಪಾಟ್ ಅಂತಾರೆ. ದಿಸ್ ಒನ್ ಈಸ್ ಪ್ಯಾಡಿ ಭತ್ತ, ದಿಸ್ ಒನ್ ಈಸ್ ವೀಟ್ ಗೋಧಿ, ಆ್ಯಂಡ್ ದಿಸ್ ಒನ್ ಈಸ್ ಸಾರ್ಗಮ್ ಜೋವರ್ ಜೋಳ. ದೀಸ್ ಆಲ್ ಆರ್ ವೆನಿಲಾ, ಹೈಲಿ ಪಾಪ್ಯುಲರೈಸ್ಡ್ ಪ್ಲಾಂಟ್. ಇದರ ಲೀವ್ಸ್ಗಳು ಥಿಕ್ ಹಾಗೂ ಶೈನಿ ಇರುತ್ತವೆ. ಆ್ಯಂಡ್ ದೀಸ್ ಆಲ್ ಆರ್ ಬಾಜ್ರಾ ಸೀಡ್ಸ್, ಸಜ್ಜೆ ಸೀಡ್ಸ್ಗಳು, ಸಣ್ಣ ಸೀಡ್ಸ್ಗಳು ಇರುತ್ತವೆ, ಸ್ವಲ್ಪ ಬ್ಲ್ಯಾಕ್ ಪ್ಯಾಚ್ ಇರುತ್ತೆ ಎಡ್ಜ್ಗೆ. ಆ್ಯಂಡ್ ದಿಸ್ ಒನ್ ಈಸ್ ರಾಗಿ, ಫಿಂಗರ್ ಮಿಲೆಟ್. ಇದರ ಪ್ಲ್ಯಾಂಟ್ ಪಾಟ್ಸ್ಗಳು ಬಂದ್ಬಿಟ್ಟು ಹೀಗೆ ಮುಂದೆ ಕರ್ವ್ ಆಗಿರುತ್ತವೆ ಎಲ್ಲ ಪಾಟ್ಸ್ಗಳು, ಫಿಂಗರ್ ಮಿಲೆಟ್ ರಾಗಿ. ಆ್ಯಂಡ್ ದಿಸ್ ಒನ್ ಈಸ್ ಫಾಕ್ಸ್ಟೈಲ್ ಮಿಲೆಟ್, ನವಣೆ. ಫಾಕ್ಸ್ಟೈಲ್ ಮಿಲೆಟ್ ಏಕೆ ಕಂಡುತ್ತಾರೆ ಅಂದರೆ ಇದರ ಪಾಡ್ ಹೀಗೆ ಫಾಕ್ಸ್ ಟೇಲ್ ಹಾಗೆ ಕೆಳಗೆ ಬಾಗಿರುತ್ತದೆ, ಟೇಲ್ ಥರ ಕಾಣುತ್ತದೆ. ಆ್ಯಂಡ್ ದಿಸ್ ಆಲ್ ಆರ್ ಲೈಟ್ ಗ್ರೀನ್ ಕಲರ್ಡ್ ಸ್ಮಾಲ್ ಸೀಡ್ಸ್, ನವಣೆ. ದಿಸ್ ಒನ್ ಈಸ್ ಕೊಡೋ ಮಿಲೆಟ್, small seeds with some black patches. This one also light green color, ಸ್ವಲ್ಪ ಬ್ಲ್ಯಾಕ್ ಪ್ಯಾಚಸ್ ಇರುತ್ತವೆ ಸೀಡ್ಸ್ಗಳಲ್ಲಿ, ಸ್ವಲ್ಪ ಬ್ಲ್ಯಾಕ್ ಪ್ಯಾಚಸ್ ಕಾಣ್ತವೆ. ಬರಗು, ಕನ್ನಡದಲ್ಲಿ ಹಾರಕ ಅಂತಾರೆ, ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಕೊಡೋ ಮಿಲೆಟ್. ದಿಸ್ ಒನ್ ಈಸ್ ಲಿಟಲ್ ಮಿಲೆಟ್, ಸಾವೆ ಪ್ಲ್ಯಾಂಟ್. ಆ್ಯಂಡ್ ಇಲ್ಲಿಗೆ ಡಿಸೀಸ್ ಹಾಗೂ ಸೀಡ್ಸ್ ಎಲ್ಲ ರಿವಿಷನ್ 4ನ ಟಾಪಿಕ್ಗಳು ಕವರ್ ಆಗಿವೆ. ಆ್ಯಂಡ್ ಇವೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಸ್ಲೈಡ್ಸ್ಗಳಾಗಿವೆ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ರಿವಿಷನ್ 5 ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.